ಇಲ್ಲಿವರೆಗೂ ನೀವು ಸುಮಾರು ಕ್ರೈಮ್ ಕೇಸ್ಗಳನ್ನ ಕೇಳಿರ್ತೀರ, ನೋಡಿರ್ತೀರ. ಆದ್ರೆ ಈ ರೀತಿ ವಿಚಿತ್ರವಾಗಿ ಒಂದು ಕೇಸ್ ಸಾಲ್ವ್ ಆಗಿರೋದನ್ನು ನೀವು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಜನ ಈ ಕಥೆ ಕೇಳಿದ್ಮೇಲೆ ಇದು ದೇವರ ಪವಾಡ ಅಂತ ಅನ್ಕೋಬೋದು. ಇನ್ನೂ ಸ್ವಲ್ಪ ಜನ ಇದು ಜಸ್ಟ್ ಕೋಇನ್ಸಿಡೆನ್ಸ್ ಅಂತ ಅನ್ಕೋಬೋದು. ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಕತೆ ಕೇಳಿದ್ಮೇಲೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಆಗಿದ್ರೆ ಏನು ಆ ಕತೆ ಅನ್ನೋದನ್ನು ನೋಡೋಣ. ಅದು ಸೆಪ್ಟೆಂಬರ್ 5, 2025. ವಿಜಯ್ ಅನ್ನೋವಂಥ ಒಬ್ಬ ವ್ಯಕ್ತಿ ಚಿಕ್ಕಮಗಳೂರಿನ ಕಡೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ, ನನ್ನ ಹೆಂಡತಿ ಭಾರತಿ ನಿನ್ನೆಯಿಂದ ಕಾಣೆ ಆಗಿದ್ದಾಳೆ, ದಯವಿಟ್ಟು ಅವಳನ್ನ ಹುಡುಕಿ ಕೊಡಿ. ನನಗೆ 1.5 ವರ್ಷದ ಮಗು ಇದೆ, ಅವಳಿಲ್ಲದೆ ಆ ಮಗುವನ್ನು ಕೂಡ ನೋಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗ್ತಿದೆ, ದಯವಿಟ್ಟು ಅವಳನ್ನ ಹುಡುಕಿ ಕೊಡಿ ಅಂತೇಳಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾನೆ. ಪೊಲೀಸರು ಕೂಡ ಆ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಕೊಂಡು ಏನಾಯ್ತಂತ ಡೀಟೇಲ್ ಆಗಿ ಕೇಳಿದಾಗ ವಿಜಯ್ ಹೇಳ್ತಾನೆ, ನಿನ್ನೆ ಅಂದರೆ ಸೆಪ್ಟೆಂಬರ್ 4ನೇ ತಾರೀಕು ನನ್ನ ಹೆಂಡತಿ ಭಾರತಿಯವರ ಅಜ್ಜಿಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಶಿವಮೊಗ್ಗದ ಹಾಲಘಟ್ಟ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅವರನ್ನು ನೋಡಬೇಕು, ನಾನು ಹೋಗ್ತೀನಿ ಅಂತ ನನ್ನ ಹೆಂಡತಿ ನಿನ್ನೆ ಕೇಳಿದ್ಲು. ಸರಿ ಅಂತ ಹೇಳಿ ಅವಳನ್ನು ನಾನು ಯರಹಳ್ಳಿ ಬಸ್ ಸ್ಟೇಷನಲ್ಲಿ ಡ್ರಾಪ್ ಮಾಡಿ ಬಂದೆ. ಅದಾದಮೇಲೆ ಅವಳಿಗೆ ಎಷ್ಟೊಂದು ಕಾಲ್ ಮಾಡಿದೆ, ಅವಳು ಪಿಕ್ ಮಾಡಲಿಲ್ಲ. ಆ ಕಡೆಯಿಂದ ಕೂಡ ನನಗೆ ಯಾವುದೇ ಕಾಲ್ ಬಂದಿಲ್ಲ. ಅವಳ ತವ್ರ ಮನೆಗೂ ಕೂಡ ಕಾಲ್ ಮಾಡಿದೆ, ಅಲ್ಲಿ ಕೂಡ ಅವಳು ಬಂದಿಲ್ಲ ಅಂತ. ಸೊ ಅದಕ್ಕೆ ನನಗೆ ಭಯ ಬಂದು ಕಂಪ್ಲೇಂಟನ್ನು ಕೊಡೋಕ್ಕೆ ಬಂದೆ ಅಂತ ಹೇಳ್ತಾನೆ. ಪೊಲೀಸರು ಇದೆಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಎನ್ಕ್ವೈರಿನ ಶುರು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊತಾರೆ. 1 ತಿಂಗಳಾಗುತ್ತೆ. ಪೊಲೀಸರಿಗೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗಲ್ಲ. ಕಡೂರು ಒಂದು ಚಿಕ್ಕ ಊರಾಗಿರೋದ್ರಿಂದ ಅಲ್ಲಿ CCTV ಅಷ್ಟೊಂದು ಸೌಲಭ್ಯ ಇಲ್ಲದೆ ಇರೋ ಕಾರಣಕ್ಕೆ ಪೊಲೀಸರಿಗೂ ಕೂಡ ಈ ಒಂದು ಕೇಸನ್ನು ಸಾಲ್ವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಕಡೆ ವಿಜಯ್ ತನ್ನ ತಂದೆ ತಾಯಿಯ ಜೊತೆ ಸೇರಿಕೊಂಡು ಸುಮಾರು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತಾನೆ. ಹೀಗೆ ವಿಜಯ್ ಪದೇ ದೇವಸ್ಥಾನಕ್ಕೆ ಹೋಗೋದನ್ನು ನೋಡಿ ಪೊಲೀಸರಿಗೂ ಕೂಡ ಅನುಮಾನ ಬಂದು ವಿಜಯನ ಒಂದು ಸಾರಿ ಪೊಲೀಸರು ಕೇಳ್ತಾರೆ. ಆಗ ವಿಜಯ್, ನನ್ನ ಹೆಂಡತಿ ಬೇಗ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಉತ್ತರವನ್ನು ಕೊಟ್ಟಿರ್ತಾನೆ. ಇದನ್ನು ಕೇಳಿದ ಪೊಲೀಸರು ಓಕೆ, ಆ ಒಂದು ಕುಟುಂಬದವರು ಅವ್ರ ಕೈಲಾದಂಥ ಏನೊಂದು ಪ್ರಯತ್ನ ಮಾಡ್ತಿದ್ದಾರೆ, ಮಾಡ್ಕೊಳ್ಳಿ ಅಂತ ಸುಮ್ಮನಾಗಿರ್ತಾರೆ. ಹೀಗೆ ದೇವಸ್ಥಾನಕ್ಕೆ ಹೋಗುವಾಗ ಚಟ್ನಪಾಳ್ಯದಲ್ಲಿರುವಂಥ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ವಿಜಯ್ ಕಿವಿಗೆ ಬೀಳುತ್ತೆ. ಈ ಒಂದು ದೇವಸ್ಥಾನದಲ್ಲಿ ತಾಮ್ರದ ಶೀಟ್ನಲ್ಲಿ ನಮಗೆ ಏನು ಬೇಕು, ನಮ್ಮ ಆಸೆಗಳೇನಿರುತ್ತೆ ಅದೆಲ್ಲವನ್ನು ಒಂದು ತಾಮ್ರದ ಶೀಟ್ನಲ್ಲಿ ಬರೆದು ಆ ಒಂದು ದೇವಸ್ಥಾನದ ಮುಂದೆ ಇರುವಂಥ ಮರಕ್ಕೆ ಮೊಳೆಯಿಂದ ಹೊಡೆದು ಆ ತಾಯಿ ಚೌಡೇಶ್ವರಿನ ಕೇಳಿಕೊಂಡ್ರೆ ಆ ತಾಯಿ ಅದನ್ನ ನೆರವೇರಿಸ್ತಾಳೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ಆಗಿರುತ್ತೆ. ಇದನ್ನು ಕೇಳಿದ ಕೂಡಲೇ ವಿಜಯ್ ತನ್ನ ತಂದೆ ತಾಯಿನ ಕರ್ಕೊಂಡು ಆ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾನೆ. ಹೋಗುವಾಗ ಭಾರತಿಯವರ ತಮ್ಮ ಕೂಡ ಇವರ ಜೊತೆಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ವಿಜಯ್ ತನ್ನ ಮನಸ್ಸಲ್ಲಿ ಏನಿರುತ್ತೆ ಅದನ್ನು ಆ ಒಂದು ತಾಮ್ರದ ಶೀಟಲ್ಲಿ ಬರೆದು ಕೋಳಿಯ ರಕ್ತದಲ್ಲಿ ಅಭಿಷೇಕ ಮಾಡಿ ತಾಯಿ ಚೌಡೇಶ್ವರಿನ ಕೇಳಿಕೊಂಡು ಆ ಒಂದು ಮರಕ್ಕೆ ಮೊಳೆನ ಹೊಡಿತಾನೆ. ಇಲ್ಲಿ ವಿಚಿತ್ರ ಏನು ಅಂದರೆ, ಭಾರತಿಯವರ ತಮ್ಮಂಗೆ ವಿಜಯ್ ವರ್ತನೆಯಲ್ಲಿ ಏನೋ ಒಂದು ವಿಚಿತ್ರವಾಗಿ ಕಾಣಿಸುತ್ತೆ. ಆತ ಹೆಂಡತಿ ಬೇಗ ಸಿಗಲಿ ಅನ್ನೋ ಒಂದು ಕಾರಣಕ್ಕಿಂತ ಯಾವುದೋ ಭಯಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂಥೇಳಿ ಅನುಮಾನ ಬರುತ್ತೆ. ಅನುಮಾನ ಬಂದು ಭಾರತಿಯವರ ತಮ್ಮ ಅವನ ತಂದೆಗೆ ಇದನ್ನು ಹೇಳ್ಕೊತಾನೆ. ಇದು ಹೇಳಿದ ಕೂಡಲೇ ಭಾರತಿಯವರ ತಮ್ಮ ಮತ್ತು ತಂದೆ ಇಬ್ಬರು ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಒಂದು ತಾಮ್ರದ ಶೀಟನ್ನು ಅವನು ಹೊಡೆದಿರ್ತಾನೆ. ಆ ಒಂದು ತಾಮ್ರದ ಶೀಟನ್ನು ಓಪನ್ ಮಾಡಿ ನೋಡ್ತಾರೆ. ಅದ್ರ ಒಳಗಡೆ ಬರ್ದಿರೋದನ್ನು ನೋಡಿ ಒಂದು ಕ್ಷಣ ಅವರೆಲ್ಲ ಶಾಕ್ ಆಗ್ತಾರೆ. ಯಾಕಂದ್ರೆ ಅದ್ರೊಳಗಡೆ ವಿಜಯ್ ಬರ್ದಿರ್ತಾನೆ, ನಾನೇ ನನ್ನ ಹೆಂಡತಿಯನ್ನು ಕೊಂದಿದ್ದು, ಅವಳು ಈಗ ಪ್ರೇತಾತ್ಮವಾಗಿ ನಮ್ಮನ್ನು ಕಾಡ್ತಾ ಇದ್ದಾಳೆ, ಅವಳಿಂದ ನಮ್ಮನ್ನು ಅದು ಕಾಪಾಡಪ್ಪ ದೇವರೇ, ಹಾಗೆ ಪೊಲೀಸರಿಂದ ನಮಗೇನು ತೊಂದರೆ ಆಗದೆ ರೀತಿ ನಮ್ಮನ್ನು ನೋಡ್ಕೊ ಅಂಥೇಳಿ ಆ ಒಂದು ತಾಮ್ರದ ಶೀಟ್ನಲ್ಲಿ ವಿಜಯ್ ಬರೆದು ಭಾರತೀಯ ಫೋಟೋ ಕೂಡ ಅದರಲ್ಲಿಟ್ಟು ಆ ಒಂದು ತಾಮ್ರದ ಶೀಟನ್ನು ಮರಕ್ಕೆ ಹೊಡೆದಿರ್ತಾನೆ. ಇದು ಗೊತ್ತಾದ ಕೂಡಲೇ ಭಾರತೀಯವರ ತಮ್ಮ ಈ ಒಂದು ಶೀಟ್ನ ತೊಗೊಂಡೋಗಿ ಪೊಲೀಸರ ಕೈಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಲ್ರೆಡಿ ತಿಂಗಳಿಂದ ಏನೂ ಸುಳಿವು ಸಿಗದೆ ಕಂಗಾಲಾಗಿದ್ದಂಥ ಪೊಲೀಸರಿಗೆ ಇದೊಂದು ದೊಡ್ಡ ಎವಿಡೆನ್ಸ್ ಆಗಿ ಸಿಗುತ್ತೆ. ಇದು ಗೊತ್ತಾದ ತಕ್ಷಣವೇ ಪೊಲೀಸರು ವಿಜಯ್ ಮತ್ತು ಅವನ ತಂದೆ ತಾಯಿಯನ್ನು ಕೂರಿಸಿ ಅವ್ರದ್ದೇ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ವಿಜಯ್ ಆಗ ಬಾಯಿ ಬಿಡ್ತಾನೆ. ಏನಾಗಿರುತ್ತೆ ಅಂದರೆ, ವಿಜಯ್ ಮತ್ತು ಭಾರತಿಗೆ ಮದುವೆ ಆಗಿ 5-6 ವರ್ಷಗಳಾಗಿರುತ್ತೆ. ಅವ್ರಿಗೆ 1.5 ವರ್ಷದ ಮಗು ಕೂಡ ಇರುತ್ತೆ. ಎಲ್ಲನೂ ಚೆನ್ನಾಗೇ ಇರುತ್ತೆ. ಬಟ್ ಪ್ರಾಬ್ಲಮ್ ಶುರುವಾಗಿದೆ ಎಲ್ಲಿ ಅಂದರೆ, ಸ್ವಲ್ಪ ದಿನಗಳಿಂದ ವಿಜಯ್ 2 ಲಕ್ಷ ಸಾಲ ತಗೊಂಡು ವ್ಯಾಗ್ನರ್ ಅನ್ನೋ ಕಾರನ್ನು ಖರೀದಿ ಮಾಡಿರ್ತಾನೆ. ಈ 2 ಲಕ್ಷದ ಸಾಲ ಆತನಿಗೆ ತುಂಬಾ ಪ್ರೆಷರ್ ಕೊಡ್ತಾ ಇರುತ್ತೆ. ಆ ಕಾರಣಕ್ಕೆ ಆತ ತನ್ನ ಹೆಂಡತಿ ಭಾರತಿಗೆ ತವ್ರ ಮನೆ ಕಡೆಯಿಂದ 2 ಲಕ್ಷ ಈಸ್ಕೊಂಡು ಬಾ, ನಾನು ಸಾಲ ತೀರಿಸಬೇಕು ಅಂತ ಪದೇ ಅವಳ ಮೇಲೆ ಪ್ರೆಷರ್ ಆಗ್ತಾನೆ ಇರ್ತಾನೆ. ಬಟ್ ಭಾರತಿ ಇದಕ್ಕೆ ಯಾವುದಕ್ಕೂ ತಲೆ ಕೊಡ್ತಾ ಇರಲ್ಲ. ಇದೇ ಕಾರಣಕ್ಕೆ ಇವರ ಮನೆಯಲ್ಲಿ ಪದೇ ಜಗಳಗಳಾಗ್ತಾ ಇರುತ್ತೆ. ಹೀಗೆ ಜಗಳ ಆಗುವಾಗ ಸೆಪ್ಟೆಂಬರ್ 3ನೇ ತಾರೀಕು ಕೂಡ ಇದೇ ಕಾರಣಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಆಗುತ್ತೆ. ಆ ಒಂದು ಜಗಳದಲ್ಲಿ ವಿಜಯ್ ತನ್ನ ಹೆಂಡತಿ ಭಾರತಿನ ಗೋಡೆಗೆ ಜೋರಾಗಿ ಹೊಡಿತಾನೆ. ಆಗ ಅವಳು
ಅಲ್ಲೇ ಪ್ರಾಣ ಬಿಡ್ತಾಳೆ. ಇದಾದ್ಮೇಲೆ ಎಲ್ಲಿ ಈ ಶವ ಇನ್ನು ಸಿಕ್ಕರೆ ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ ಅನ್ನೋ ಒಂದು ಭಯಕ್ಕೆ ಆತ ತನ್ನ ತಂದೆ ತಾಯಿ ಜೊತೆ ಸೇರಿ ಭಾರತೀಯ ಶವವನ್ನು ಅವರದೇ ತಂದೆ ಗೋವಿಂದಪ್ಪನ ಹೆಸರಿನಲ್ಲಿರುವಂಥ ತೋಟದಲ್ಲಿ ಕೊಳವೆ ಬಾವಿ ವರ್ಕ್ ನಡೀತಾ ಇರುತ್ತೆ. ಆ ಒಂದು ಜಾಗದಲ್ಲಿ ಹೋಗಿ 10 ಅಡಿ ಆಳದಲ್ಲಿ ಭಾರತೀಯ ಶವವನ್ನು ಹೂತಾಕಿ ಬರ್ತಾರೆ. ಇದಾದ್ಮೇಲೆ ಅವ್ರ ಮನೆಯಲ್ಲಿ ಏನೋ ವಿಚಿತ್ರವಾಗಿ ಓಡಾಡ್ತದ, ಯಾವುದೋ ಒಂದು ಶಕ್ತಿ ನಮ್ಮ ಮನೇಲಿದೆ, ಅದು ಅವನ ಹೆಂಡತಿ ಭಾರತೀಯ ಪ್ರೇತಾತ್ಮನೇ ಆಗಿರ್ಬೋದು, ಅವಳು ನಮ್ಮನ್ನ ಬಿಡಲ್ಲ, ನಮ್ಗೇನಾದರೂ ಮಾಡ್ತಾಳೆ ಅನ್ನೋ ಒಂದು ಭಯ ಅವರಲ್ಲಿ ಶುರು ಆಗುತ್ತೆ. ಇದೇ ಕಾರಣಕ್ಕೇನೆ ಅವರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆದರೆ ಜನ ಮತ್ತು ಪೊಲೀಸರು ಕೇಳಿದಾಗ ನನ್ನ ಹೆಂಡತಿ ಬೇಗ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತೇಳಿ ಸುಳ್ಳನ್ನು ಹೇಳಿರ್ತಾರೆ. ಸೊ ಈ ರೀತಿಯಾಗಿ ಈ ಒಂದು ಕೇಸ್ ಸಾಲ್ವ್ ಆಗುತ್ತೆ. ವಿಷಯ ಗೊತ್ತಾದ್ಮೇಲೆ ಸದ್ಯಕ್ಕೆ ಪೊಲೀಸರು ಈ ಒಂದು ವಿಚಾರಣೆಯನ್ನು ವರದಕ್ಷಿಣೆ ಕಿರುಕುಳಕ್ಕೆ ಭಾರತೀಯನ ಹತ್ಯೆ ಮಾಡಿದ್ದಾರೆ ಅಂತೇಳಿ ಬರ್ಕೊಂಡು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ. ಸೊ ಇದಿಷ್ಟು ನಡೆದಿರುವಂಥದ್ದು. ಇಲ್ಲಿ ಸ್ವಲ್ಪ ಜನ ಆ ತಾಯಿ ಚೌಡೇಶ್ವರಿನ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡಿಸಿದಾಳೆ ಅಂತ ಸ್ವಲ್ಪ ಜನರ ನಂಬಿಕೆ. ಇನ್ನು ಸ್ವಲ್ಪ ಜನ ಇದು ಜಸ್ಟ್ ಕೋಇನ್ಸಿಡೆನ್ಸ್ ಅಂತ ಅನ್ಕೊಂತಾರೆ. ನಿಮ್ಗೆ ಏನು ಅನಿಸ್ತಾ ಅನ್ನೋದನ್ನು ಈ ಒಂದು ಕಮೆಂಟಲ್ಲಿ ತಿಳಿಸಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.